RCB ಸಂಭ್ರಮಾಚರಣೆ ವೇಳೆ ನಡೆದಂತಹ ಕಾಲ್ ತುಳಿತ ಪ್ರಕರಣದಲ್ಲಿ ಈಗಾಗಲೇ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ಕೂಡ ತಲೆದಂಡ ಮಾಡಿರುವಂಥ ಈ ವಿಚಾರ ರಾಜ್ಯದಲ್ಲಿ ಬಹಳಷ್ಟು ವಿರೋಧಕ್ಕೂ ಕೂಡ ವ್ಯಕ್ತ ಆಗ್ತಾ ಇದೆ. ವಿರೋಧ ಪಕ್ಷಗಳು ಕೂಡ ನಿನ್ನೆ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಈ ವಿಚಾರವಾಗಿ ಸಾಕಷ್ಟು ಏನು ಡೆವಲಪ್ಮೆಂಟ್ಗಳು ಕೂಡ ನಡೀತಾ ಇದ್ದಾವೆ. CM ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಗೋವಿಂದರಾಜ್ ಅವರ ತಲೆದಂಡ ಕೂಡ ಆಗಿರುವಂಥದ್ದು. ಹೀಗಾಗಿ ಈ ಎಲ್ಲ ವಿಚಾರಗಳ ಮಾತನಾಡೋದಕ್ಕೆ ನಮ್ಮ ಜೊತೆಗೆ JDS ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಮತ್ತು ಚಿಕ್ಕನಾಯಕನಹಳ್ಳಿ ಶಾಸಕರು ಸುರೇಶ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಈಗೇನು ಬೆಳವಣಿಗೆಗಳು ನಡೀತಾ ಇದ್ದಾವೆ ರಾಜ್ಯದಲ್ಲಿ, ಏನು ಈ ಒಂದು RCBಯ ಸಂಭ್ರಮಾಚರಣೆ ವೇಳೆ ನಡೆದಂತಹ ಕಾಲ್ ತುಳಿತ ಪ್ರಕರಣಕ್ಕೆ 11 ಜನ ಸಾವನ್ನಪ್ಪಿದ್ರು. ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ? ಸರ್ಕಾರ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ವಿರುದ್ಧ ಈ ರೀತಿಯಾದಂಥ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಏನು ಹೇಳ್ತೀರಾ ಅಂತ? ಈಗ ಒಂದೇನಾಗಿದೆ, ಇವರು ವ್ಯವಸ್ಥಿತವಾಗಿ ಹಿಂದಿನ ದಿವಸ ಏನು ಬೆಂಗಳೂರು ಅವರು ಗೆದ್ದಂಥ ಸಂಭ್ರಮ ಆಚರಿಸ್ತಾಯಿದ್ರು. ಇಡೀ ರಾಜ್ಯ ಅದನ್ನು ಸಂಭ್ರಮದಲ್ಲಿತ್ತು. ಬಟ್ ಇವರು ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಅದನ್ನು ಗಂಭೀರವಾಗಿ ತಗೊಂಡು ಆ ಥರ ಒಂದು ವ್ಯವಸ್ಥಿತವಾಗಿ ಮಾಡಬೇಕಿತ್ತು. ಯಾವತ್ತೂ ಕೂಡ IPLಗಳು ಪ್ರತಿ ವರ್ಷವೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ನಡೀತವೆ. ಯಾವತ್ತೂ ಕೂಡ ಒಂದು ಅಹಿತಕರ ಘಟನೆ ಆಗಿಲ್ಲ, ಅದೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಬಟ್ ಈ ಸಲ ಅದನ್ನು ವ್ಯವಸ್ಥಿತವಾಗಿ ಇವರು ಅಲ್ಲಿ ಎಷ್ಟು ಜನ ಇಡಿಸ್ತಾರೆ. ಇವರು ಬೆಳಗ್ಗಿಂದನೂ ಕೂಡ ಪ್ರಚಾರ, ಬನ್ನಿ ಎಲ್ಲ ಬನ್ನಿ, ಇಲ್ಲಿ ಪ್ರೋಗ್ರಾಮ್ ಇದೆ, ಇಲ್ಲಿದೆ ಅಂತ DCM ಅವ್ರು ಇರ್ಬೋದು, CM ಅವ್ರ ಟ್ವೀಟ್ ಇರ್ಬೋದು, ಮತ್ತು ಅವರು ಏನು RCB ಕಡೆಯವರು ಅವರು ಇಲ್ಲಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನ ಅವರು ಟ್ವೀಟ್ ಮಾಡಿ ಹೇಳಿರ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ಇವರೇ ಆಹ್ವಾನ ಮಾಡಿ ಅಭಿಮಾನಿಗಳನ್ನ ಅದನ್ನು ಯಾವ ರೀತಿ ಇವರು ಸಮರ್ಪಕವಾಗಿ ಅವ್ರು ಬಂದಂಥವ್ರನ್ನ ನಿಭಾಯಿಸಿ ಅವರೆಲ್ಲರಿಗೂ ಕೂಡ ಆ ಪ್ಲೇಯರ್ಸ್ನ ತೋರಿಸೋವಂಥ ಕೆಲಸ ಮಾಡೋದು ಬಿಟ್ಬಿಟ್ಟು ಇವರು ಮಾರಣ ಹೋಮಕ್ಕೆ ಇವರು ಎಲ್ಲ ಜನಗಳನ್ನ, ರಾಜ್ಯದ ಜನಗಳು ಕರೆದ್ರ ಅಂತ ನನಗೆ ಭಾವನೆ. ಆದ್ದರಿಂದ ನಾನು ಈಗಾಗಲೇ ಹೇಳಿದ್ದೇವೆ, ಇವರು RCBಗೂ ನಮ್ಮ ಸರ್ಕಾರಕ್ಕೂ ಸಂಬಂಧ ಏನು? ನೀವೇನಾದ್ರು 5 ಪೈಸೆ ಅದಕ್ಕೆ ಹಣ ಕೊಟ್ಟಿದ್ದೀರಾ? ಆ ಸಂಸ್ಥೆನ ಬೆಳೆಸಿದ್ದೀರಾ? ಸರ್ಕಾರದ ಏನಾದ್ರು ಅದಕ್ಕೆ ಸವಲತ್ತು ಕೊಟ್ಟಿದ್ದೀರಾ? ಇಲ್ಲ. ಯಾರೋ ಗೆದ್ದಿರೋದಕ್ಕೆ ಸಂಭ್ರಮಿಸೋಕ್ಕೆ ಡೆಪ್ಟಿ CM ಇವರೆಲ್ಲ ಏನೋ ಬೆಳಗಿಂದ ಬಾವುಟ ಹಿಡ್ಕೊಂಡು ಅದಕ್ಕೆ ಮುತ್ತು ಕೊಟ್ಕೊಂಡು ಓಡಾಡಿದ್ರೆ ಯಾರ್ದೋ ಇದಕ್ಕೆ. ನೀವೇನು ಕ್ರೀಡೆಗೆ ಏನು ಕೊಟ್ಟಿದ್ದೀರಾ? ಏನು ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಕ್ರೀಡೆಗೆ ನೀವು ಯಾವ ಥರ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಾ ಹೇಳಿ ಮೊದಲು. ಆ ಇಲಾಖೆ ಸತ್ತೋಗಿದೆ, ಕ್ರೀಡಾ ಇಲಾಖೆ. ಯಾರನ್ನ ನೀವು ಒಲಿಂಪಿಕ್ ಕಳಿಸಿದ್ದೀರಾ ನಮ್ಮ ಜಿಲ್ಲೆ ರಾಜ್ಯದಿಂದ? ಯಾರಿಗೆ ಜಿಲ್ಲಾವಾರು ನೀವು ಒಳ್ಳೊಳ್ಳೆ ಸ್ಟೇಡಿಯಮ್ಸ್ ಮಾಡಿ ಅವ್ರಿಗೆ ಅಥ್ಲೆಟಿಕ್ಸ್ಗೆ ಎಲ್ಲರನ್ನೂ ಇದನ್ನು ಪ್ರವೋಕ್ ಮಾಡಿದ್ದೀರಾ? ಯಾವುದೂ ಮಾಡಿಲ್ಲ. ಸುಮ್ಮನೆ ಯಾರೋ ಗೆದ್ದಿರೋದಕ್ಕೆ ನೀವು ಸಂಭ್ರಮ ಪಡಿಸೋಕ್ಕೆ ಹೋಗಿ ಈ ಥರ ನಮ್ಮ ರಾಜ್ಯದ ಜನದ ಬಲಿ ತಗೊಂಡ್ರಲ್ರಿ. ನಾಚಿಕೆ ಆಗಲ್ಲ ನಿಮಗೆ? ಇವತ್ತು ನಮ್ಮಲ್ಲಿ ಇದು ಏನು ಹಾಕಿ ಮೊದಲಿಂದನೂ ಕೂಡ ಕರ್ನಾಟಕ ಹಾಕಿ ಮೊದಲನೇ ಸ್ಥಾನದಲ್ಲಿತ್ತು. ಎಲ್ಲೋ ಇತ್ತು ಹಾಕಿ, ಹಂಗೇ ಮರೆಮಾಚ್ತಾ ಹೋಗ್ತಾಯಿದೆ. ಕೊಡಗಿನ ಕೆಲವಾರು ಜನ ಕ್ರೀಡಾಪಟುಗಳು ಹಾಕಿನ ಮೊದಲಿಂದನೂ ಕೂಡ ಪ್ರೇಮಿಯಿಂದ ನಮ್ಮ ರಾಜ್ಯದ ಹಿತವನ್ನು ಕಾಪಾಡ್ಕೊಂಬರ್ತಾಯಿದ್ರು. ಎಲ್ಲಿ ಎಲ್ಲ ನಶಿಸಿ ಹೋಗ್ತಾಯಿದೆ. ಕ್ರೀಡೆಗೆ ಎಲ್ಲೂ ಕೂಡ ಇವರು ಆದ್ಯತೆ ಕೊಡ್ತಾಯಿಲ್ಲ. ಬಟ್ ಯಾರೋ ಇದು RCB ಇದು ಒಂಥರ ಅದು RCB ಏನಾಗಿದೆ, ಇದರಿಂದ ಮುಖಾಂತರ ಇನ್ನೊಂದು ಪೊಲೀಸ್ ಇಲಾಖೆಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ನಾವು ಹೇಳಿದ್ವಿ, ಪರಮೇಶ್ವರ್ ಅವ್ರನ್ನ ತೆಗೆದು ಅವರು ಈ ಇಲಾಖೆಗೆ ಸೂಕ್ತರಲ್ಲ, ಅವ್ರನ್ನೆಲ್ಲರೂ ಮೆಡಿಕಲ್ ಎಜುಕೇಷನ್ನು ಇಲ್ಲ ಹೈಯರ್ ಎಜುಕೇಷನ್ಗೂ ಕೊಟ್ಬಿಡಿ, ಅವ್ರಿಗೆ ಇದನ್ನು ನಿಭಾಯಿಸ್ಲಿಕ್ಕಾಗಲ್ಲ. ಎಲ್ಲದಕ್ಕೂ ಕೂಡ ನಾನು ಪರಿಶೀಲನೆ ಮಾಡಿ ಹೇಳ್ತೀನಿ, ನಾನು ನೋಡ್ತೀನಿ, ಇದನ್ನೆಲ್ಲ ಮಾಹಿತಿ ತೊಗೊಂಡು ನಿಮ್ಮ ಹತ್ರ ಬರ್ತೀನಿ. ಬರೀ ಇದೇ ಉತ್ತರ 2 ವರ್ಷದಿಂದ ಕೇಳ್ಕೊಂಬರ್ತಾಯಿದ್ವಿ ಗೃಹ ಇಲಾಖೆಯಲ್ಲಿ. ಅದರಿಂದ ಆ ಇಲಾಖೆ ಎಷ್ಟು ಚುರುಕಾಗಿರಬೇಕು, ಎಲ್ಲೆಲ್ಲಿ ಏನೇ ಆಗ್ತಾಯಿದೆ ಎಲ್ಲದನ್ನು ಕೂಡ ಇಂಚಿಂಚು ಕೂಡ ಪರಿಶೀಲನೆ ಮಾಡಿ ಇಲ್ಲಿ ಒಂಚೂರು ಅಹಿತಕರ ಘಟನೆ ಇರ್ಬೋದು, ಮತ್ತು ಏನು ಡ್ರಗ್ಸ್ ಮಾಫಿಯಾ ಹೆಚ್ಚುತ್ತಾ ಇದೆ. ಅದ್ರ ಜೊತೆಗೆ ಇದು ಒಂದು RCB ಇದೆ ಏನಿದೆ, ಇದು ಕ್ರಿಕೆಟ್ ಇದು ಒಂದು ದಂಧೆ ಆಗಿದೆ, ಜೂಜುಕೋರ ದಂಧೆ ಆಗಿದೆ. ಅದಕ್ಕೆ ಒಂದೊಂದು ಬಾಲ್ಗೂ ಕೂಡ ದುಡ್ಡು ಕಟ್ಕೊಂಡು ಬೆಟ್ಟಿಂಗ್ಸ್ ಕಟ್ಕೊಂಡು ಆಡೋವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಇವತ್ತು ಕ್ರೀಡೆಗೆ. ಇದನ್ನೆಲ್ಲ ತಡಿತಕ್ಕಂಥದ್ದಕ್ಕೆ ಏನು ಕ್ರಮ ತೊಗೊಂಡಿದ್ದಾರೆ ನೀವು? ಖಂಡಿತ ಇದೆಲ್ಲದನ್ನು ಕೂಡ ಇದೆಲ್ಲ ಸರ್ಕಾರನೇ ಹೊಣೆ. ಈಗಾಗಲೇ ಅವ್ರು ಏನು ಮಾಡಿದ್ದಾರೆ, ನೀವು ಯಾರನ್ನ ಪೊಲೀಸ್ ಅಧಿಕಾರಿಗಳನ್ನ ಇವ್ರನ್ನ ಹೊಣೆ ಮಾಡಿ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಒಂದು ಸರಿ. ಮತ್ತು ಇವರ ಏನು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಏನು ಪೊಲಿಟಿಕಲ್ ಕಾರ್ಯದರ್ಶಿನ ಇವತ್ತು ಅವ್ರನ್ನ ತಲೆದಂಡ ಗೋವಿಂದರಾಜ್ ಅವ್ರನ್ನ ಮಾಡಿದ್ರೆ, ಪೊಲಿಟಿಕಲ್ ಕಾರ್ಯದರ್ಶಿ ಮಾಡಿದ್ರೇನು, ಮುಖ್ಯಮಂತ್ರಿ ಮಾಡಿದ್ರೇನು? ಅವ್ರದ್ದೇ ಆದೇಶ ಇರ್ಬೇಕು ತಾನೆ. ಅದು ಒಬ್ಬರು ಪೊಲಿಟಿಕಲ್ ಕಾರ್ಯದರ್ಶಿ ಮಾಡ್ತಾರೆ ಅಂದರೆ ಅದು ಸರ್ಕಾರದ ಒಂದು ಸಂದೇಶನೇ ಇರ್ತದೆ ಈ ಕಾರ್ಯಕ್ರಮ ಮಾಡಲಿಕ್ಕೆ. ಅವರೊಬ್ಬರಿಗೆ ತೀರ್ಮಾನ ತೊಗೊಳ್ಳೋಕ್ಕೆ ನೀವು ಕೊಟ್ಟಿರ್ತೀರಾ? ಇದೆಲ್ಲ ಸುಮ್ಮನೆ ಯಾರ್ಯಾರ ಮೇಲೆ ಮಾಡೋದಲ್ಲ. ಇದೆಲ್ಲ ಒಂದು ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು. ನಾವೀಗಾಗಲೇ ಜುಡಿಷಿಯಲಿ ಮುಖಾಂತರ ತನಿಖೆ ಆಗಬೇಕು ಅಂತ ಒತ್ತಾಯ ಆಗ್ರಹವನ್ನು ಪಡಿಸಿದ್ದೇವೆ.
ಆ ನಿಟ್ಟಿನಲ್ಲಾಗಿ ಯಾರು ಇದಕ್ಕೆ ತಪ್ಪಿತಸ್ಥರು, ಯಾರು ಈ ಆತುರವಾಗಿ ಈ ಕಾರ್ಯಕ್ರಮಗಳು ಮಾಡೋಕ್ಕೆ, ಎರಡು ಕಡೆ ಮಾಡಲಿಕ್ಕೆ ಜನಗಳನ್ನ ನಾನು ಕೂಡ ನೋಡಿದೆ. ನಮ್ಮ ಕ್ಷೇತ್ರದವರು ಪಾಪ ಹುಡುಗರು ಅಭಿಮಾನಿಗಳು ಬಂದಿದ್ರಲ್ಲಿ, ಹೇಳಿದೆ ಸಮಾಧಾನಾಗಿರೋ ಎಲ್ಲರ ಒಂದು ಕಡೆ ಕೂತ್ಕೊಂಡು ಟಿ ವಿಲಿ ನೋಡಿ ಅಂತ ನಾವು ಕೂಡ ಹೇಳಿದ್ವಿ. ಬಟ್ ಅವರೆಲ್ಲ ಹುಮ್ಮಸ್ನಲ್ಲಿ ಅವ್ರಿಗೆ ಒಂದು ಕ್ರೇಜ್ ಇರ್ತದೆ, ಯುವಕರಲ್ಲಿ ಕ್ರೀಡೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಕ್ರೇಜ್ ಇರ್ತದೆ ಖಂಡಿತ. ಅದರಿಂದ ಅವರೆಲ್ಲ ಬಂದಿರ್ತಾರೆ. ಅವ್ರನ್ನ ಸರಿಯಾದ ರೀತಿಯಲ್ಲಿ ಬಂದಂಥವ್ರನ್ನ ನಿಭಾಯಿಸುವಂಥ ಕೆಲಸ ಆಗಬೇಕು. ಹಿಂದೆ ಇದೇ IPLನ ಮುಂಬೈಯವ್ರು ಗೆದ್ದಾಗ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿ ಸೇರಿದರು. ಒಂದು ಅಹಿತಕರ ಘಟನೆ ಆಗಲಿಲ್ಲ, ಅಷ್ಟು ಚೆನ್ನಾಗಿ ನಿಭಾಯಿಸಿದ್ರಲ್ಲಿ ಬಾಂಬೆನಲ್ಲಿ. ನೀವು ಯಾಕೆ ಅದನ್ನೆಲ್ಲ ತೊಗೊಂಡು 1-2 ದಿವಸ ಟೈಮ್ ತೊಗೊಂಡು ನೀಟಾಗಿ ಮಾಡಿದರೆ ಜನಗಳಿಗೆ ಖುಷಿ ಪಡ್ಬೋದಿತ್ತು. ನೀವು ಸ್ಟೇಡಿಯಮಲ್ಲಿ ಮಧ್ಯೆ ಒಂದು ಜೋರಾಗಿ ಒಂದು ಇದು ಪ್ಲ್ಯಾಟ್ಫಾರ್ಮ್ ಹಾಕಿ ಅಲ್ಲೆಲ್ಲರಿಗೂ ತೋರಿಸಿದ್ರೆ ಖಂಡಿತ ಇದು ಎಲ್ಲರೂ ಖುಷಿ ಪಡೋವಂಥದ್ದು. ಗೆದ್ದಿರೋ ಖುಷಿ ಒಂದು ಕಡೆ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ನಿಭಾಯಿಸ್ದಲೇ ನಮ್ಮ 11 ಜನ ಅಮಾಯಕ ಯುವಕರನ್ನ ಬಲಿ ತಗೊಂಡ್ರಿ. ಖಂಡಿತ ಇದು ಘೋರವಾದಂಥ ಒಂದು ಖಂಡಿಸ್ತಕ್ಕಂಥ ಒಂದು ವಿಚಾರ. ಇದನ್ನು ದಯಮಾಡಿ ಯಾರೂ ಕೂಡ ಕ್ಷಮಿಸಲ್ಲ. ಇದನ್ನು ಖಂಡಿತ ನೀವು ಚೆಲ್ಲಾಟ ಆಡಬೇಡಿ ಜನಗಳ ಮೇಲೆ. ಏನೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಅದಕ್ಕೆ ಸಾಧಕ ಬಾಧಕ ಪೂರ್ವ ಸಿದ್ಧತೆಗಳು ಮಾಡ್ಕೊಂಡು ಮಾಡಿದರೆ ಇದೆಲ್ಲ ಆಗಲ್ಲ. ಆ ಥರ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಇದೆ. ಈಗ ಸರ್ಕಾರ ಹೇಳುತ್ತೆ ನಾವು ಅನುಮತಿಯನ್ನೇ ಕೊಟ್ಟಿರಲಿಲ್ಲ ಅನ್ನುವಂಥ ಮಾತನ್ನು ಹೇಳುತ್ತೆ. ಆದರೆ ಅನುಮತಿ ಕೊಟ್ಟಿರುವಂಥ ಪತ್ರ ಕೂಡ ಈಗ ಬಹಿರಂಗ ಆಗಿದೆ. ಇನ್ನೊಂದು ಕಡೆ CM ಅವರ ಪ್ರೋಗ್ರಾಮ್ ಲಿಸ್ಟಲ್ಲಿ, ಜೊತೆಗೆ DCM ಅವರ ಪ್ರೋಗ್ರಾಮ್ ಲಿಸ್ಟಲ್ಲಿ ಎಲ್ಲದರಲ್ಲೂ ಕೂಡ ಸಂಜೆ ಪ್ರೋಟೋಕಾಲಲ್ಲಿ 5 ಗಂಟೆಗೆ ನಾವು ಅಲ್ಲಿರ್ತೀವಿ ಅನ್ನುವಂಥದ್ದು ಇತ್ತು. ಹೀಗಾಗಿ ಅನುಮತಿಯನ್ನೇ ಕೊಡದಿದ್ದ ಕಾರ್ಯಕ್ರಮಕ್ಕೆ ಇವರು ಹೇಗೆ ಹೋಗ್ತಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಈಗ ಪ್ರಶ್ನೆ ಆಗ್ತಾ ಇರುವಂಥದ್ದು. ಜೊತೆಗೆ ಎಲ್ಲೋ ಒಂದು ಕಡೆ ಅದೇ ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡು ಮಾಡುವಂಥ ಮೂಲಕ ಅವ್ರ ಮೇಲೆ ಏನು ಬ್ರಹ್ಮಾಸ್ತ್ರವನ್ನು ಮಾಡುವಂಥ ಕೆಲಸ ಆಯ್ತಾ ಅಂತ. ಈಗ ಒಂದೇನಾಗಿದೆ, ಇವ್ರು TP ಟೂರ್ ಪ್ರೋಗ್ರಾಮ್ಗಳಲ್ಲಿ ಎಲ್ಲ ಕೂಡ ಹಾಕ್ಕೊಂಡಿದ್ದಾರೆ, ಎಲ್ಲ ಇದೆ. ಈಗ ಇದನ್ನು ನಿಲ್ಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಇವರು ಸಮರ್ಪಕವಾಗಿ ನಿಭಾಯಿಸಿಲ್ಲ ಅಂತ ಇವರು ಸಚಿವರುಗಳು ಎಲ್ಲರೂ ಕೂಡ ಹೇಳಿದ್ದಾರೆ. ಪ್ರಿಯಾಂಕ ಖರ್ಗೆ ಎಲ್ಲ ನಮ್ಮ DCM CM ಮತ್ತು ನಮ್ಮ ಈ ಎಲ್ಲ ಇಲಾಖೆ ಕ್ರೀಡಾ ಇಲಾಖೆಯವರು ಯಾರು ಕೂಡ ಸರಿಯಾಗಿ ನಿಭಾಯಿಸಿದರೆ ಈ ಥರ ಆಗ್ತಿರಲಿಲ್ಲ ಅಂತ ಅವರೇ ಮಂತ್ರಿಗಳೇ ಹೇಳಿರ್ತಕ್ಕಂಥದ್ದು ನಾವು ಕೇಳಿದ್ದೇವೆ. ಒಂದು, ನೀವು ವಿಧಾನಸೌಧದ ಮುಂಭಾಗದಲ್ಲಿ ಮಾಡ್ಲಿಕ್ಕೆ ಕೊಡ್ತೀರಿ, ಅಲ್ಲಿ DPR ಪ್ರೋಟೋಕಾಲ್ ಏನಿದೆ, ಅಲ್ಲೇನಾದ್ರು ಇತ್ತಾ? ಒಂದು ಕುಟುಂಬದ ಕಾರ್ಯಕ್ರಮದ ಥರ ಮಾಡ್ಲಿಕ್ಕೆ ಹೊರಟಿದ್ರಲ್ಲ. ಬೇರೆಯವ್ರನ್ನ DC ಬಂದು ನೀವು ಸ್ಟೇಜ್ ಮೇಲೆ ಬಂದರೆ DCನ ಕೆಳಗೆ ಹೋಗಿ ಕೂತ್ಕೊ ಅಂತ ಹೇಳ್ತೀರ ಮುಖ್ಯಮಂತ್ರಿಗಳು. ಅಲ್ಲಿ ಯಾರ್ಯಾರಿದ್ರು ಆ ವೇದಿಕೆ ಮೇಲೆ ನೋಡಿದ್ರೆ ಘನತೆವೆತ್ತ ರಾಜ್ಯಪಾಲರಿದ್ದರು, ತಾವಿದ್ರಿ, ಗೌರವಾನ್ವಿತ ಮುಖ್ಯಮಂತ್ರಿಗಳಿದ್ರಿ. ಆ ವೇದಿಕೆ ಹೆಂಗಿರಬೇಕು? ಅದಕ್ಕೆ ಒಂದು ಈ ಪ್ರೋಟೋಕಾಲ್ ಇರಲ್ವ? ಅಲ್ಲಿ ನೋಡಿದ್ರೆ ಬರೀ ಮಂತ್ರಿಗಳು ಮತ್ತು ಅಧಿಕಾರಿಗಳ ಮಕ್ಕಳನ್ನ ಫೋಟೋ ತೆಗೆಸ್ಕೊಳ್ಳೋಕ್ಕೆ, ಅವ್ರು ಸೆಲ್ಫಿ ತೆಗೆಸ್ಕೊಳ್ಳೋಕ್ಕೆ ಒಂದು ವೇದಿಕೆ ಮಾಡಿಕೊಟ್ಟಿದ್ರಿ ಅಂತ ಕಾಣಿಸ್ತದೆ. ಇದನ್ನೇನು ಸರ್ಕಾರದಿಂದ ಗೌರವಿಸ್ತಕ್ಕಂಥದ್ದಕ್ಕೆ ಮಾಡಿಲ್ಲ. ನಿಮ್ಮ ಕುಟುಂಬಗಳ ಒಂದು ಎಲ್ಲರದ್ದು ಸೆಲ್ಫಿಗಳು ಫೋಟೋಗಳು ತಗೊಳ್ಳೋಕ್ಕೆ ಅದೊಂದು ವೇದಿಕೆ ಮಾಡಿಕೊಂಡು ವಿಧಾನಸೌಧದ ಮುಂದೆ ನೀವು ಅದನ್ನು ದುರ್ಬಳಕೆ ಮಾಡ್ಕೊಂಡಿದ್ರೆ ಬಿಟ್ಟರೆ ಅದನ್ನು ನಮ್ಮ ರಾಜ್ಯದ ಪರವಾಗಿ ನೀವು ಗೌರವಿಸ್ತಕ್ಕಂಥ ಒಂದು ವೇದಿಕೆ ಅದಾಗಿರಲಿಲ್ಲ. ಈ ಥರ ಎಲ್ಲ ಯಾಕೆ ಅವ್ಯವಸ್ಥೆ ಮಾಡೋದು? ಅಧಿಕಾರ ಎಲ್ಲರಿಗೂ ಕೊಟ್ಟಿದ್ದಾರೆ ಜನ, ಅದನ್ನು ಪ್ರಾಮಾಣಿಕವಾಗಿ ಅಲ್ಲಿ ಅದಕ್ಕೆ ಗೌರವ ಬರೋ ರೀತಿಯಲ್ಲಿ ನಡ್ಕೋಬೇಕು. ಇವನ್ನ ನಿಮ್ಗೆ ಇಷ್ಟ ಬಂದಂಗೆ ಮಾಡಲಿಕ್ಕೆಲ್ಲ ಅಧಿಕಾರ ಇರೋದು. ಖಂಡಿತ ಇದು ಜನ ಎಲ್ಲ ನೋಡಿದ್ದಾರೆ. ಖಂಡಿತ ನಿಮ್ಮದೇ ಅದು ತಪ್ಪು, ಸರ್ಕಾರದ್ದೇ ಅಂತಕ್ಕಂಥದ್ದು ಇಡೀ ಮನೆ ಮಾತಾಗಿದೆ. ಇಷ್ಟು ಜನ ಅಮಾಯಕರ ಬಲಿ ತೊಗೊಂಡು ಈ ಸರ್ಕಾರ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ದಲೆ ಅಂತಕ್ಕಂಥದ್ದು ಖಂಡಿತ ಈ ಶಾಪ ನಿಮಗೆ ತಟ್ಟದೆ ಈ ಸರ್ಕಾರಕ್ಕೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಸರ್, ಈಗ RCB ಅವರ ಏನು ಮುಖ್ಯಸ್ಥರಿರ್ತಾರೆ, ಮಾರ್ಕೆಟಿಂಗ್ ಮುಖ್ಯಸ್ಥರು, ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಕೂಡ ಆಗಿದೆ ಸರ್. ಇಲ್ಲ, ಈಗ ಯಾರ್ಯಾರು ತಪ್ಪಿತಸ್ಥರಾಗಿದ್ದಾರೆ ಎಲ್ಲರದ್ದು ಹೊರಗೆ ಬರಲಿ. ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತು ಪಾತ್ರ ಏನಿಲ್ಲ, ಸರ್ಕಾರದ್ದು ಇರ್ತದೆ, ಸರ್ಕಾರದ್ದು ಇದ್ದೇ ಇರ್ತದೆ. ಈಗ ರಾಜ್ಯದಲ್ಲಿ ಏನೇ ಆದರೂ ಕೂಡ, ಒಂದು ಕಾರ್ಯಕ್ರಮ ಆದರೂ ಕೂಡ, ಒಂದು ಸಣ್ಣ ಫಂಕ್ಷನ್ ಆದರೂ ಕೂಡ ನಮ್ಮ ಪೊಲೀಸಿಂದ ನಾವು ಅವರಿಗೆ ತಿಳಿಸಿ ಅದನ್ನು ಪರ್ಮಿಷನ್ ತೊಗೊಂಡೇ ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಹಾಗಾಗಿ ಇದನ್ನು ಸರ್ಕಾರ ಏನು ನಿಲ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರನೂ ಕೂಡ ಇರ್ತದೆ. ಇದನ್ನು ನ್ಯಾಯಾಂಗ ತನಿಖೆ ಮುಖಾಂತರ ಹೊರಬಂದು ಇದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಮತ್ತು ಆ ಕುಟುಂಬಗಳಿಗೆ ನಾನು ಈಗಾಗಲೇ ಆಗ್ರಹಿಸಿದ್ದೇನೆ, ಕುಟುಂಬಗಳಿಗೆ ನೀವು ಬರೀ 10 ಲಕ್ಷ, ನೀವು ಕೇರಳದಲ್ಲಿ ಏನೋ ಒಂದು ಇದಾಯಿತು ಆನೆ ತುಳಿತಕ್ಕೆ ಅಂದರೆ 25 ಲಕ್ಷ ಕೊಡ್ತೀರಿ ಸರ್ಕಾರದಿಂದ. ನಮ್ಮಲ್ಲಿ ಇಲ್ಲಿ 10 ಲಕ್ಷಕ್ಕೆ ಬೆಲೆ ಕಟ್ತೀರ ನಮ್ಮ ಮಕ್ಕಳಿಗೆ. ಅವ್ರ ಭವಿಷ್ಯ ಏನು? ಒಂದೊಂದೇ ಮಕ್ಕಳಿರ್ತವೆ ಇವಾಗ. ಆ ಕುಟುಂಬ ಅದನ್ನು ಒಂದು ಮಗುನ ಜೀವ ಕಾಪಾಡ್ಕೊಂಡು ಹೊಟ್ಟೆ ಬಟ್ಟೆ ಕಟ್ಟಿ ಸಾಲ ಸೂಲ ಮಾಡಿ ಓದಿಸ್ತಾರೆ. ಎಲ್ಲಿ ಡೊನೇಷನ್, ಈ ಡೊನೇಷನ್ ಹಾವಳಿನಲ್ಲಿ ಅವ್ರು ಓದಿಸೋದು ಎಷ್ಟು ಕಷ್ಟ ಇರ್ತದೆ. ಎಲ್ಲೆಲ್ಲಿಂದನೂ ರಾಜ್ಯದ ಮೂಲೆಯಿಂದ ಎಲ್ಲ ಸುಮಾರು 30 ವರ್ಷದ ಒಳಪಟ್ಟಂಥವರೇ ಬಂದು ಅಲ್ಲಿ ಅನಾಹುತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಆದ್ದರಿಂದ ಇಂಥವ್ರಿಗೆ ಅವ್ರ ಜೀವನಕ್ಕೆ ಏನು ಮಾಡಬೇಕು, ಅವ್ರು ಎಷ್ಟು ವರ್ಷದಲ್ಲಿ ಇದ್ದರು, ಅವ್ರಿಗೆ ಮುಂದಿನ ಭವಿಷ್ಯ ಏನು, ಅವ್ರ ಮನೇಲಿ ಇನ್ನೊಂದೇನಾದ್ರು ಮಗು ಇದ್ದರೆ ಆ ಮಗುಗೆ ನೀವು ಆಸರೆ ಆಗಿ ಆ ವಿದ್ಯಾಭ್ಯಾಸಕ್ಕೆ ಮತ್ತು ಅವರ ಮುಂದಿನ ಭವಿಷ್ಯಕ್ಕೆ ಕೆಲಸ ಎಲ್ಲ ಕೊಡಿಸೋದು. ಈ ಥರ ಮಾಡಿದ್ರೆ ನಿಮಗೆ ಆ ಕುಟುಂಬಕ್ಕೆ ನೀವೇನಾದ್ರು ನೆರವಾದಂಗೆ ಆಗ್ತದೆ. ನೀವು ಬರೀ 10 ಲಕ್ಷ ಕೊಟ್ಬಿಟ್ಟು ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ರೆ ಅದು ಸಾಲದು ಅಂತಕ್ಕಂಥದ್ದನ್ನ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ.